ಆತ್ಮೀಯ ಕಲಾಭಿಮಾನಿಗಳಿಗೆ ಧರ್ಮಸ್ಥಳ ಮೇಳದಲ್ಲಿ ನಿರಂತರವಾಗಿ 51 ವರ್ಷಗಳ ಕಾಲಯಾನದಲ್ಲಿ ತಿರುಗಾಟ ಮಾಡುತ್ತಿರುವಂತಹ ವಸಂತಗೌಡ ಕಾಯತರ್ಕ ವಿನಮ್ರ ಪ್ರಾರ್ಥನೆ. ಮೇ ತಿಂಗಳ 28ನೇ ತಾರೀಕಿನಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿಯಲ್ಲಿ ನನ್ನ 51ನೇ ವರ್ಷದ ವಸಂತೋತ್ಸವ ಕಾರ್ಯಕ್ರಮ ಎಂಬುದನ್ನು ನಾನು ಸಂಯೋಜನೆ ಮಾಡ್ತಾ ಇದ್ದೇನೆ. ಪೂಜ್ಯ ಕಾವಂದರ ಅಪ್ಪಣೆಯನ್ನು ಪಡೆದಿದ್ದೇನೆ. ಇದರ ಉದ್ದೇಶ ಅಂದರೆ, ನಾವೇನಿದ್ರೂ ಕೂಡ ಇನ್ನೂ ಹೆಚ್ಚು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಾವು ರಿಟೈರ್ಡ್ಮೆಂಟಿಗೆ ಹತ್ತಿರ ಆಗ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಇದೊಂದು ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದ ಆಸೆಯನ್ನು ಸಂದರ್ಭ ಸಿಕ್ಕಿದಾಗ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಕಲಾಭಿಮಾನಿಗಳು ಕುಂದಾಪುರ ತಾಲೂಕಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೆಚ್ಚು ನನಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಅವರನ್ನೆಲ್ಲ ಅಲ್ಲಿಗೆ ಕರೆದು ಸನ್ಮಾನ ಮಾಡಲಿಕ್ಕೋ ಅವರಿಗೊಂದು ಕೃತಜ್ಞತೆ ಹೇಳುವುದಕ್ಕೋ ಅವಕಾಶ ಸಿಗದ ಕಾರಣ ಅವರೆಲ್ಲರ ಪರವಾಗಿ ಪೂಜ್ಯ ಕಾವಂದರನ್ನು, ಹರ್ಷೇಂದ್ರ ಕುಮಾರರನ್ನು, ಮೇಳದ ಯಜಮಾನರವರು, ಮತ್ತು ಶ್ಯಾಮ್ ಭಟ್ರನ್ನು, ನಮ್ಮ ಮೇಳದ ಅಷ್ಟು ಮಂದಿ ಸಿಬ್ಬಂದಿಯವರನ್ನು, ಕಲಾವಿದರನ್ನು, ಹಿಮ್ಮೇಳ ಮುಮ್ಮೇಳದವರನ್ನು, ಮತ್ತು ಹಿರಿಯ ಕಲಾವಿದರು ಭಾಗವತರು ಪುತ್ತಿಗೆ ರಘುರಾಮ್ ಹೋಲ್ಡ್ರನ್ನು, ನಿಡ್ಲೆ ಗೋವಿಂದ ಭಟ್ರು, ಶ್ರೀಧರ ಭಂಡಾರಿಯವರ ಪತ್ನಿ ಇವರನ್ನೆಲ್ಲ ಗೌರವಿಸಬೇಕು ಅಂತ ಮನಸ್ಸ ಆಶೆ ಇಟ್ಟುಕೊಂಡವ ನಾನು. ಅದಕ್ಕಾಗಿ 28ನೇ ದಿವಸ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಯಕ್ಷಗಾನ, ಆ ಬಳಿಕ ಸಭಾ ಕಾರ್ಯಕ್ರಮ 11:30ಯಿಂದ, ಮಧ್ಯಾಹ್ನ ಊಟ ಉಪಚಾರ, ಮಧ್ಯಾಹ್ನ ಮೇಲೆ 2 ಕಾಲರಿಂದ ರಂಗ ಪ್ರಸ್ತುತಿ, ಕೆಲವು ಪಾತ್ರಗಳಿಗೆ ಹೀಗೆ ಎನ್ನುವುದನ್ನು ಪ್ರಸ್ತುತಿ ಮಾಡುವಂಥದ್ದು. ಅಂತೂ 6 ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಕ್ಕಾಗಿ ಸರ್ವ ರೀತಿಯ ಪ್ರೋತ್ಸಾಹದೊಂದಿಗೆ, ಆ ಕಾರ್ಯಕ್ರಮ ಕೇವಲ ವಸಂತಗೌಡನದ್ದು ಅಲ್ಲ, ಇದು ನಮ್ಮದೂ ಹೌದು ಅಂತ ಹೇಳಿ ನನ್ನ ಜೊತೆಯಾಗಿ ಕೈ ಜೋಡಿಸಿಕೊಂಡು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಕಂಡು ಬರಬೇಕು ಅನ್ನುವುದು ನನ್ನ ಅಭಿಪ್ರಾಯ. ಎಲ್ಲರೂ ಇದಕ್ಕೆ ಸಹಕಾರಿಗಳಾಗಿ ಒದಗಿ ಬರ್ತೀರಿ ಎಂಬ ನಿರೀಕ್ಷೆಯಲ್ಲಿರುವ ನಿಮ್ಮವನೇ ಆದಂತಹ ವಸಂತಗೌಡ ಕಾಯತರ್ಕ. ವಂದನೆಗಳು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.